ಇನ್ನು ಕೆಎನ್ ರಾಜಣ್ಣರನ್ನ ಸಂಪುಟದಿಂದ ವಜಾ ಮಾಡಿದ ಬೆನ್ನಲ್ಲೇ ತುಮಕೂರಿನಲ್ಲಿ ರಾಜೀನಾಮೆಯ ಪರ್ವ ಆರಂಭ ಆಗಿದೆ. ಇದರ ಮೊದಲ ಹಂತ ಆಗಿ ಮಧುಗಿರಿಯ ಕಾರ್ಪೊರೇಟರ್ ಹಾಗೆ ಪುರಸಭೆ ಸದಸ್ಯೆ ಈಗಾಗಲೇ ರಿಸೈನ್ ಮಾಡಿದ್ದಾರೆ. ಪುರಸಭೆಯ ಅಧ್ಯಕ್ಷ ಮಂಜುನಾಥ್ ಕೂಡ ಸ್ಥಾನವನ್ನ ತೊರೆಯುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಮಧುಗಿರಿ 18ನೇ ವಾರ್ಡಿನ ಕಾರ್ಪೊರೇಟರ್ ಗಿರಿಜಾ ಈಗಾಗಲೇ ರಿಸಿಗ್ನೇಷನ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಬೆನ್ನಲ್ಲೇ ಪುರಸಭಾ ಸದಸ್ಯೆ ನಸೀಮಾ ಬಾನು ಕೂಡ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿರುವಂತಹ ವಿಚಾರ ಸದ್ಯ ಬೆಳಕಿಗೆ ಬರ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ನಿನ್ನೆ ನಡೆದಂತ ಕ್ಷಿಪ್ರ ಬೆಳವಣಿಗೆ ತುಮಕೂರಿನ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗ್ತಿದೆ ಅನ್ನುವಂಥದ್ದನ್ನ ನಾವಿದೀಗ ಗಮನಿಸ್ತಾ ಇದ್ದೀವಿ. ಅವರ ಅಪಾರ ಸಂಖ್ಯೆಯ ಬೆಂಬಲಿಗರು ಈಗಾಗಲೇ ಒಂದು ಕಡೆ ಪ್ರತಿಭಟನೆಯ ಹಾದಿ ಹಿಡಿದಿದ್ರೆ, ಮತ್ತೊಂದು ಕಡೆ ರಾಜಕೀಯವಾಗಿ ಅಧಿಕಾರದಲ್ಲಿರುವಂತಹ ಸದಸ್ಯರು ಕೂಡ ರಾಜೀನಾಮೆಯ ಹಾದಿಯನ್ನ ಹಿಡಿದಿರೋದು. ಮಧುಗಿರಿ ಕಾರ್ಪೊರೇಟರ್ ಹಾಗೂ ಪುರಸಭೆ ಸದಸ್ಯೆ ಈಗಾಗಲೇ ರೆಸಿಗ್ನೇಷನ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಪುರಸಭೆ ಸದಸ್ಯೆ ನಸೀಮಾ ಬಾನು ಇವರು ಈಗಾಗಲೇ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಪುರಸಭೆಯ ಅಧ್ಯಕ್ಷರಾಗಿರೋ ಮಂಜುನಾಥ್ ಕೂಡ ಸ್ಥಾನ ತೊರೆಯುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ. ಮಧುಗಿರಿ 18ನೇ ವಾರ್ಡಿನ ಕಾರ್ಪೊರೇಟರ್ ಗಿರಿಜಾ ಕೂಡ ಈಗಾಗಲೇ ರೆಸಿಗ್ನೇಷನ್ ಅನ್ನ ಸಲ್ಲಿಕೆ ಮಾಡಿದ್ದು, ರಾಜೀನಾಮೆ ಪತ್ರವನ್ನ ನಾವಿದೀಗ ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ 10ನೇ ವಾರ್ಡಿನ ಪುರಸಭೆ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಕೆ ಮಾಡ್ತಿರುವ ಕುರಿತಾಗಿ ಗಿರಿಜಾ ಮಂಜುನಾಥ್ ಪತ್ರವನ್ನ ಬರೆದಿರೋದನ್ನ ಪವರ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಸಚಿವರು ಕೆಎನ್ ರಾಜಣ್ಣ ಅವರು ನಮ್ಮ ಸಚಿವರು ಕೆಎನ್ ರಾಜಣ್ಣ ಅವರು ರಾಜೀನಾಮೆ ಸಚಿವ ಸಂಪುಟದಿಂದ ರಾಜೀನಾಮೆ ಕೈಬಿಟ್ಟಿದ್ದಕ್ಕೆ ನಾವು ನಮ್ಮ ಸ್ವಂತ ಇಚ್ಛೆಯಿಂದ ನಮ್ಮ ಪುರಸಭೆ ಸದಸ್ಯರಿಗೆ ರಾಜೀನಾಮೆ ನೀಡ್ತಾ ಇದ್ದೀವಿ. ಮತ್ತು ನಾನು ಕೇಳ್ಕೊಳ್ಳೋದೇನೆಂದರೆ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರು, ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕೇಳ್ಕೊಳ್ಳೋದು ಏನಂದರೆ, ನಮ್ಮ ಕೆಎನ್ ರಾಜಣ್ಣ ಸಾಹೇಬರಿಗೆ ಪುನಃ ಸಂಪುಟ ಸಭೆಯಲ್ಲಿ ರಚನೆ ಮಾಡಬೇಕು, ಇಲ್ಲಾಂದರೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತೀವಿ. ಆಮೇಲೆ ನೀವು ಇನ್ನೊಂದು ಹೇಳೋದು ಏನಂದರೆ, ನಮ್ಮ ಕೆಎನ್ ರಾಜಣ್ಣ ಬರೀ ವ್ಯಕ್ತಿಯಲ್ಲ, ಇಡೀ ರಾಜ್ಯಕ್ಕೆ ಮತ್ತು ಈ ಜಿಲ್ಲೆಗೆ ಶಕ್ತಿ ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ದಯವಿಟ್ಟು ಅವ್ರಿಗೆ ಪುನಃ ಸಚಿವ ಸಂಪುಟ ಸೇರಿಸ್ಕೋಬೇಕು. ಇಲ್ಲಾಂದರೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ನಷ್ಟ ಉಂಟಾಗುತ್ತೆ. ನಮ್ಮ ಸಚಿವರು ಕೆಎನ್ ರಾಜಣ್ಣ ಅವರು ರಾಜೀನಾಮೆ ಸಚಿವ ಸಂಪುಟದಿಂದ ರಾಜೀನಾಮೆ ಕೈಬಿಟ್ಟಿದ್ದಕ್ಕೆ ನಾವು ನಮ್ಮ ಸ್ವಂತ ಇಚ್ಛೆಯಿಂದ ನಮ್ಮ ಪುರಸಭೆ ಸದಸ್ಯರಿಗೆ